ಇಂದಿನ ವಿಡಿಯೋ ವಿಷ್ಣು ಸಹಸ್ರನಾಮದ ಧ್ಯಾನ ಶ್ಲೋಕದ ಬಗ್ಗೆ. ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ ಧ್ಯಾನ ಶ್ಲೋಕದ ಬಗ್ಗೆ ಚಿಂತನೆ ಮಾಡೋಣ ಮತ್ತು ಅದರ ಅರ್ಥವನ್ನು ಧ್ಯಾನಿಸೋಣ. ವಿಷ್ಣು ಸಹಸ್ರನಾಮದ ಧ್ಯಾನ ಶ್ಲೋಕವು ಭಗವಾನ್ ವಿಷ್ಣುವಿನ ಎಲ್ಲ ಗುಣಗಳ ಬಗ್ಗೆ ಹೇಳುತ್ತದೆ. ಭಗವಾನ್ ವಿಷ್ಣುವಿನ ಧ್ಯಾನ ಶ್ಲೋಕವನ್ನು ಧ್ಯಾನಿಸುವುದು ಮತ್ತು ಭಗವಾನ್ ವಿಷ್ಣುವಿನ 1000 ನಾಮಗಳನ್ನು ಪಠಿಸುವುದರಿಂದ ನಮ್ಮ ಎಲ್ಲ ಆಸೆಗಳು ಪೂರ್ಣಗೊಳ್ಳುತ್ತವೆ ಎಂದು ಹೇಳಲಾಗುತ್ತದೆ. ವಿಷ್ಣು ಸಹಸ್ರನಾಮದ ಧ್ಯಾನ ಶ್ಲೋಕವು ಹೀಗಿದೆ. ಕ್ಷೀರೋದನ್ವತ್ ಪ್ರದೇಶೆ ಶುಚಿಮಣಿ ವಿಲಸತ್ ಸೈಕ್ಯತೆ ಮೌಕ್ತಿಕಾನಾಂ ಮಾಲಾ ಕ್ಲುಪ್ತಾಸನಸ್ತ ಸ್ಫಟಿಕಮಣಿ ನಿಬೇರ್ ಮೌಕ್ತಿಕೇರ್ಮಂಡಿತಾಂಗಃ. ಈ ಶ್ಲೋಕದ ಅರ್ಥ ಹೀಗಿದೆ. ವಜ್ರದಂತೆ ಹೊಳೆಯುವ ಮರಳಿನೊಂದಿಗೆ ಕ್ಷೀರಸಾಗರದ ಅಂಚಿನಲ್ಲಿ ಕುಳಿತಿರುವ ಸ್ಫಟಿಕಮಣಿಯ ಹಾರವನ್ನು ಅಲಂಕರಿಸಿರುವ ಭಗವಾನ್ ನಾರಾಯಣನಿಗೆ ನಾನು ನಮಸ್ಕರಿಸುತ್ತೇನೆ. ಮುಂದಿನ ಧ್ಯಾನ ಶ್ಲೋಕವು ಹೀಗಿದೆ. ಶುಭ್ರೇರಭ್ರೇರದಭ್ರೆ ರುಪರಿ ವಿರಚಿತೆ ಮುಕ್ತ ಪೀಯೂಷ ವರ್ಷೇ ಆನಂದೀನ ಪುಣೀಯ ಧರಿನಲಿನ ಗದಾ ಶಂಖ ಪಾಣಿ ಮುಕುಂದಃ. ಈ ಶ್ಲೋಕದ ಅರ್ಥವು ಹೀಗಿದೆ. ನಾನು ಮುಕುಂದನನ್ನು ಪ್ರಾರ್ಥಿಸುತ್ತೇನೆ. ಯಾರು ಯಾವಾಗಲೂ ಆನಂದಮಯದಿಂದ ಕಾಣುವವನು, ಯಾರ ಮೇಲೆ ಶುದ್ಧ ಬಿಳಿ ಮೋಡಗಳು ತೇಲುತ್ತವೆ, ಯಾರು ಅಮೃತದ ಮಳೆಯನ್ನು ಸುರಿಸುವವನು, ನಮ್ಮನ್ನು ಶುದ್ಧೀಕರಿಸಲು ಮತ್ತು ಮುಕ್ತಗೊಳಿಸಲು ತನ್ನ ಕೈಯಲ್ಲಿ ಶಂಖ, ಚಕ್ರ, ಗದಾ ಮತ್ತು ಪದ್ಮವನ್ನು ಹಿಡಿದಿರುವ ಆ ವಿಷ್ಣುವನ್ನು ನಾನು ಧ್ಯಾನಿಸುತ್ತೇನೆ. ಮುಂದಿನ ಧ್ಯಾನ ಶ್ಲೋಕವು ಹೀಗಿದೆ. ಭೂಪಾದೋ ಯಸ್ಯ ನಾಭಿ ವಿಯದ ಸುರನಿಲಸ್ ಚಂದ್ರ ಸೂರ್ಯ ಚ ನೇತ್ರೈ ಕರ್ಣಾವಾಸ ಶಿರೋದ್ಯುರ್ ಮುಖಮಪಿ ದಹನು ಯಸ್ಯ ವಾಸ್ತೇಯಮಬ್ಧಿಃ ಅಂತಸ್ತಂ ಯಸ್ಯ ವಿಶ್ವಂ ಸುರನರಕಗಗೋವೋಗಿ ಗಂಧರ್ವ ದೈತ್ಯೈ ಚಿತ್ರಂ ರಮಯತೆ ತಂ ತ್ರಿಭುವನ ವಪುಷಂ ವಿಷ್ಣುಮೀಶಂ ನಮಾಮಿ. ಈ ಶ್ಲೋಕದ ಅರ್ಥವು ಹೀಗಿದೆ. ಭೂಮಿಯು ತನ್ನ ಪಾದಗಳಾಗಿ, ಆಕಾಶವು ತನ್ನ ನಾಭಿಯಾಗಿ, ಗಾಳಿಯು ತನ್ನ ಉಸಿರಾಗಿ, ಸೂರ್ಯ ಮತ್ತು ಚಂದ್ರರು ತನ್ನ 2 ಕಣ್ಣುಗಳನ್ನು ಹೊಂದಿರುವ 3 ಲೋಕಗಳನ್ನು ಹೊಂದಿರುವ ಭಗವಾನ್ ವಿಷ್ಣುವಿಗೆ ನಾನು ನಮಸ್ಕರಿಸುತ್ತೇನೆ. ಎಲ್ಲ ದಿಕ್ಕುಗಳು ಅವನ ಕಿವಿಗಳಾಗಿವೆ, ಸ್ವರ್ಗವು ಅವನ ತಲೆಯಾಗಿದೆ, ಅಗ್ನಿಯು ಅವನ ಮುಖವಾಗಿದೆ ಮತ್ತು ಸಾಗರವು ಅವನ ಹೊಟ್ಟೆಯಾಗಿದೆ. ಭಗವಾನ್ ವಿಷ್ಣುವಿನೊಳಗೆ ಇಡೀ ವಿಶ್ವವು ವಿವಿಧ ರೀತಿಯ ದೇವತೆಗಳು, ಮನುಷ್ಯರು, ಪಕ್ಷಿಗಳು, ಧನಗಳು, ನಾಗಗಳು, ಗಂಧರ್ವರು ಮತ್ತು ದೈತ್ಯರಿಂದ ನೆಲೆಗೊಂಡಿದೆ. ಅವರೆಲ್ಲರೂ ಆನಂದದಾಯಕ ಜೀವನವನ್ನು ಆನಂದಿಸುತ್ತಿದ್ದಾರೆ. ಮುಂದಿನ ಧ್ಯಾನ ಶ್ಲೋಕವು ಹೀಗಿದೆ. ಓಂ ನಮೋ ಭಗವತೆ ವಾಸುದೇವಾಯ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಈ ಶ್ಲೋಕದ ಅರ್ಥವು ಹೀಗಿದೆ. ಶಾಂತತೆ ಮತ್ತು ಪ್ರಶಾಂತತೆಯನ್ನು ಕೊಡುವ ಭಗವಾನ್ ನಾರಾಯಣ ಪವಿತ್ರ ಸರ್ಪ ಆದಿಶೇಷನ ಮೇಲೆ ಮಲಗಿರುವವನು. ಯಾರ ನಾಭಿಯಿಂದ ಕಮಲದ ಹೂವು ಹೊರಹೊಮ್ಮುತ್ತದೆಯೋ ಅದರ ಮೇಲೆ ಬ್ರಹ್ಮನು ಕುಳಿತಿದ್ದಾನೆ. ಭಗವಂತ ನಾರಾಯಣ ಎಲ್ಲ ದೇವತೆಗಳ ನಾಯಕ. ಯಾರು ಈ ಇಡೀ ವಿಶ್ವಕ್ಕೆ ಕಾರಣನಾದವನು. ದೊಡ್ಡ ನೀಲಿ ಆಕಾಶದಷ್ಟು ಆಕಾರ ಹೊಂದವನು. ಮಳೆಗಾಲದ ಮೋಡಗಳಂತೆಯೇ ಆಳವಾದ ನೀಲಿ ಬಣ್ಣವನ್ನು ಹೊಂದಿರುವವನು. ಲಕ್ಷ್ಮೀ ದೇವಿಯನ್ನು ಆಕರ್ಷಿಸುವವನು. ಸುಂದರವಾದ ಕಮಲವನ್ನು ಹೊಂದಿರುವವನು. ಯೋಗಿಗಳ ಮನಸ್ಸಿನಲ್ಲಿ ನೆಲೆಸಿರುವವನು ಮತ್ತು ಮೋಕ್ಷವನ್ನು ದಯಪಾಲಿಸುವವನು ಮತ್ತು ಈ ಸಂಸಾರದ ಭಯ ಮತ್ತು ಜನನ ಮತ್ತು ಮರಣದ ಚಕ್ರದಿಂದ ನಮ್ಮನ್ನು ಮುಕ್ತಗೊಳಿಸುವವನು. ನಾನು ಆ ಪರಮಾತ್ಮನಾದ ವಿಷ್ಣುವಿಗೆ ನಮಸ್ಕರಿಸುತ್ತೇನೆ, ಯಾರು ಪರಮಪ್ರಭು ಆಗಿದ್ದಾರೆ. ಮುಂದಿನ ಧ್ಯಾನ ಶ್ಲೋಕವು ಹೀಗಿದೆ.
ಮೇಘಶ್ಯಾಮಂ ಪೀತಕೌಶೇಯವಾಸಂ ಶ್ರೀವತ್ಸಾಂಕಂ ಕೌಸ್ತುಭೋದ್ಭಾಸಿತಾಂಗಂ ಪುಣ್ಯೋಪೇತಂ ಪುಂಡರೀಕಾಯತಕ್ಷಂ ವಿಷ್ಣುಂ ವಂದೇ ಸರ್ವಲೋಕೈಕನಾಥಂ. ಈ ಶ್ಲೋಕದ ಅರ್ಥವು ಹೀಗಿದೆ: ಮಳೆ ಮೋಡಗಳ ಗಾಢ ನೀಲಿ ಬಣ್ಣವನ್ನು ಹೊಂದಿರುವ ಆಕರ್ಷಕ ಹಳದಿ ರೇಷ್ಮೆ ಉಡುಪನ್ನು ಧರಿಸಿರುವ, ಎದೆಯ ಮೇಲೆ ಭವ್ಯವಾದ ಶ್ರೀವತ್ಸ ತಿಲಕ ಚಿಹ್ನೆಯನ್ನು ಅಲಂಕರಿಸಲ್ಪಟ್ಟ, ತನ್ನ ದೇಹದ ಮೇಲೆ ಕೌಸ್ತುಭ ರತ್ನದ ತೇಜಸ್ಸನ್ನು ಹೊರಸೂಸುತ್ತಿರುವ ಮತ್ತು ನಿರಂತರವಾಗಿ ಧನ್ಯರಿಂದ ಪಾಲನೆ ಮಾಡಲ್ಪಡುವ ಪರಮಾತ್ಮ ವಿಷ್ಣುವಿಗೆ ನಾನು ನಮಸ್ಕರಿಸುತ್ತೇನೆ. ಮುಂದಿನ ಧ್ಯಾನ ಶ್ಲೋಕವು ಹೀಗಿದೆ: ನಮಃ ಸಮಸ್ತಭೂತಾನಾಂ ಆದಿಭೂತಾಯ ಭೂಭೃತೆ ಅನೇಕರೂಪರೂಪಾಯ ವಿಷ್ಣವೇ ಪ್ರಭವಿಷ್ಣವೇ ಶಶಂಖಚಕ್ರಂ ಸಕಿರೀಟಕುಂಡಲಂ ಸಪೀತವಸ್ತ್ರಂ ಸರಸೇರುವೇಕ್ಷಣಂ ಸಹಾರವಕ್ಷಸ್ಥಳಶೋಭಿಕೌಸ್ತುಭಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ. ಈ ಶ್ಲೋಕದ ಅರ್ಥವು ಹೀಗಿದೆ: ಎಲ್ಲ ಅಭಿವ್ಯಕ್ತಿಗಳಲ್ಲಿ ಮೊದಲನೆಯವನಾದ, ಭೂಮಿಯನ್ನು ಎತ್ತಿ ಹಿಡಿಯುವ ಬಹುಮುಖ ರೂಪವನ್ನು ಹೊಂದಿರುವ, ಈ ಇಡೀ ವಿಶ್ವದ ಸೃಷ್ಟಿಕರ್ತನಾದ, ಒಂದು ಕೈಯಲ್ಲಿ ಪಂಚಜನ್ಯ ಶಂಖ ಮತ್ತು ಇನ್ನೊಂದು ಕೈಯಲ್ಲಿ ಸುದರ್ಶನ ಚಕ್ರವನ್ನು ಹೊಂದಿರುವ, ಹೊಳೆಯುವ ರತ್ನದ ಕಿರೀಟ ಮತ್ತು ಸುಂದರವಾದ ಕಿವಿಯೋಲೆಗಳನ್ನು ಧರಿಸಿರುವ, ಹಳದಿ ರೇಷ್ಮೆ ವಸ್ತ್ರದಲ್ಲಿ ಅಲಂಕರಿಸಲ್ಪಟ್ಟ, ಸುಂದರವಾದ ಕಮಲದಂತಹ ಕಣ್ಣುಗಳನ್ನು ಹೊಂದಿರುವ, ಎದೆಯ ಮೇಲೆ ಕೌಸ್ತುಭ ಹಾರವನ್ನು ಧರಿಸಿರುವ ಮತ್ತು 4 ಕೈಗಳನ್ನು ಹೊಂದಿರುವ ಆ ವಿಷ್ಣುವಿಗೆ ನಾನು ನಮಸ್ಕರಿಸುತ್ತೇನೆ. ಇನ್ನು ವಿಷ್ಣು ಸಹಸ್ರನಾಮದ ಕೊನೆಯ ಧ್ಯಾನ ಶ್ಲೋಕವು ಹೀಗಿದೆ: ಛಾಯಾಯಂ ಪಾರಿಜಾತಸ್ಯ ಹೇಮಸಿಂಹಾಸನೋಪರಿ ಆಸೀನಮಂಬುಧಶ್ಯಾಮಮಾಯತಕ್ಷಂ ಅಲಂಕೃತಂ ಚಂದ್ರಾನನಂ ಚತುರ್ಬಾಹುಂ ಶ್ರೀವತ್ಸಾಂಗಿತವಕ್ಷಸಂ ರುಕ್ಮಿಣೀ ಸತ್ಯಭಾಮಾಭ್ಯಂ ಸಹಿತಂ ಕೃಷ್ಣಮಾಶ್ರಯೇ. ಈ ಶ್ಲೋಕದ ಅರ್ಥವು ಹೀಗಿದೆ: ಪಾರಿಜಾತ ವೃಕ್ಷದ ನೆರಳಿನಲ್ಲಿ ಚಿನ್ನದ ಸಿಂಹಾಸನದ ಮೇಲೆ ಕುಳಿತಿರುವ, ಮಳೆ ಸುರಿಯುವ ಮೋಡಗಳಂತೆ ಕಾಡು ನೀಲಿ ಬಣ್ಣದ ಉದ್ದ ಮತ್ತು ಅಗಲವಾದ ಸುಂದರವಾದ ಕಣ್ಣುಗಳನ್ನು ಹೊಂದಿರುವ, ಎಲ್ಲ ರೀತಿಯ ಅಲಂಕಾರಗಳಿಂದ ಆವೃತವಾದ, ಚಂದ್ರನಂತೆ ಸುಂದರ ಮತ್ತು ತಂಪಾಗಿರುವ ಮುಖವನ್ನು ಹೊಂದಿರುವ, 4 ತೋಳುಗಳನ್ನು ಹೊಂದಿರುವ, ಎದೆಯ ಶ್ರೀವತ್ಸವ ಚಿಹ್ನೆಯನ್ನು ಹೊಂದಿರುವ ಮತ್ತು ತನ್ನ ರಾಣಿಯರಾದ ರುಕ್ಮಿಣಿ ಮತ್ತು ಸತ್ಯಭಾಮೆಯೊಂದಿಗೆ ಇರುವ ಶ್ರೀಕೃಷ್ಣನನ್ನು ನಾನು ಆಶ್ರಯಿಸುತ್ತೇನೆ. ಇದಿಷ್ಟು ವಿಷ್ಣು ಸಹಸ್ರನಾಮದ ಧ್ಯಾನ ಶ್ಲೋಕದ ಬಗ್ಗೆ. ನಾಳೆಯಿಂದ ನಾವು ಪ್ರತಿ ವಿಷ್ಣುನಾಮ ಮತ್ತು ವಿಷ್ಣು ಸಹಸ್ರನಾಮದ ಪ್ರತಿ ಶ್ಲೋಕದ ಚಿಂತನೆಯನ್ನು ಮಾಡೋಣ. ಓಂ ನಮೋ ನಾರಾಯಣಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.